ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನು ನವ್ಯ, ಏನಾಗಬೇಕಿತ್ತು? ಚೇಂಬರ್ ಬಂದಿದ್ಯಾ? ಸರ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಸರ್, ಅದಕ್ಕೆ ಬಂದೆ. ನನ್ನ ಹತ್ರನಾ? ಏನು ಹೇಳು. ಸರ್ ಅದೇ ವರುಣ್ ಕೆಲಸದ ಬಗ್ಗೆ ಮಾತಾಡೋಣ ಅಂತ ಬಂದೆ ಸರ್. ಸರ್ ಆ್ಯಕ್ಚುಲಿ ಅದಾಗಿದ್ದು ನನ್ನಿಂದ ಸರ್. ನಾನು ಸ್ವಲ್ಪ ನಮ್ಮ ಫ್ಯಾಮಿಲಿ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿತ್ತು, ಹಂಗಾಗಿ ವರುಣ್ ನನ್ನ ಜೊತೆಗೆ ಕರ್ಕೊಂಡು ಹೋಗ್ಬಿಟ್ಟೆ. ಆ ಟೆನ್ಷನಲ್ಲಿ ಅವ್ನ ವರ್ಕ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದು ಮರ್ತ್ಬಿಟ್ಟಿದ್ದಾನೆ. ತಪ್ಪಾಗಿದ್ದೆಲ್ಲ ನನ್ನಿಂದ ಸರ್. ನಾನೇ ಅವನ್ನ ಹಿಂಸೆ ಮಾಡಿ ಕರ್ಕೊಂಡು ಹೋಗಿದ್ದು ಪಾಪ. ಹಂಗಾಗಿ ಅವನ್ನ ಕೆಲಸದಿಂದ ತೆಗೆದ್ಬಿಟ್ಟು ನಾನು ಕೆಲಸ ಮಾಡೋದು ಯಾವ ಥರ ನ್ಯಾಯ ಸರ್? ನನ್ನ ಮನಸ್ಸಿಗೆ ಒಪ್ತಾ ಇಲ್ಲ ಸರ್. ಅದಕ್ಕೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ ಸರ್. ನೋಡು ನವ್ಯ, ಅದೆಲ್ಲ ಮುಗ್ದೋದ್ ಕತೆ. ನಾನು ಅವನ್ನ ಕೆಲಸದಿಂದ ತೆಗೆದಾಗಿದೆ. ಈಗ ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಸರ್ ಪ್ಲೀಸ್ ಸರ್, ನಿಮ್ಮ ದಮ್ಮ ಯಾವ ಥರ ಎಲ್ಲ ಹೇಳಬೇಡಿ ಸರ್. ಸರ್ ನನ್ನಿಂದ ಇನ್ನೊಬ್ರು ಕೆಲಸ ಹಾಳಾಗಿ ಈಗ ನಾನು ಕೆಲಸ ಮಾಡೋದಂದರೆ ಹೇಗೆ ಸರ್ ಮನಸ್ಸು ಬರುತ್ತೆ ನನಗೆ? ಸರ್ ತಪ್ಪಾಗಿದೆ ಸರ್, ನನ್ನಿಂದ ತಪ್ಪಾಗಿದೆ. ಇನ್ನು ಯಾವತ್ತೂ ಈ ಥರ ಆಗದಿರೋ ಆಗ ನಾನು ನೋಡ್ಕೊಳ್ತೀನಿ ಸರ್. ಪ್ಲೀಸ್ ಸರ್, ವರುಣ್ನ ಕೆಲಸಕ್ಕೆ ವಾಪಸ್ ತೊಗೊಳ್ಳಿ. ನಿಮ್ಮ ದಮ್ಮಯ್ಯ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ನೋಡು ನವ್ಯ, ಇದೆಲ್ಲ ಆಗದಿರೋ ಕೆಲಸ, ಸುಮ್ಮನೆ ಹೋಗ್ಬಿಡು ನೀನು. ಸರ್ ಪ್ಲೀಸ್ ಹಾಗೆ ಅನ್ಬೇಡಿ ಸರ್, ನಿಮ್ಮ ದಮ್ಮಯ್ಯ ಸರ್. ನಾನು ಕೆಲಸ ಬಿಡಬೇಕಾಗುತ್ತೆ ಸರ್, ಇಲ್ಲಾಂದರೆ ನನ್ನ ಮನಸ್ಸು ಹೇಗೆ ಸರ್ ಒಪ್ಪುತ್ತೆ? ನನ್ನಿಂದ ಬೇರೆಯವ್ರನ್ನ ಕೆಲಸ ಮಾಡ್ತಾ ಇದ್ದವ್ರನ್ನ ಕೆಲಸದಿಂದ ತೆಗೆಸಾಕಿ ನಾನು ಹೇಗೆ ಸರ್ ಕೆಲಸ ಮಾಡೋಕ್ಕಾಗುತ್ತೆ? ಸರ್ ವರುಣ್ ಬಗ್ಗೆ ನಿಮಗೆ ಗೊತ್ತಿದೆ, ಅವ್ರು ಇಲ್ಲಿ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಸರ್. ಪ್ಲೀಸ್ ಸರ್, ಇದು ಒಂದೇ ಒಂದು ಸತಿ ಅವ್ರನ್ನ ಕ್ಷಮಿಸ್ಬಿಡಿ ಸರ್. ಇನ್ನು ಯಾವತ್ತೂ ಆ ಥರ ಆಗದೆ ಹೋಗಿ ನಾನು ನೋಡ್ಕೋತೀನಿ. ಪ್ಲೀಸ್ ಸರ್, ಪ್ಲೀಸ್ ಸರ್. ಸರಿ, ಅವ್ನು ಬರೋಕೆ ಹೇಳು, ನೋಡೋಣ. ಅವ್ನು ಬಂದು ತಪ್ಪಾಯಿತು ಅಂತ ನನ್ನ ಕ್ಷಮೆ ಕೇಳಬೇಕು, ಆಮೇಲೆ ನೋಡೋಣ. ಆಯಿತು ಸರ್, ಬರ್ತಾನೆ ಸರ್, ಬಂದೇ ಬರ್ತಾನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಂತ್ಕೊ ನವ್ಯ. ಏನು ಭವ್ಯ, ಏನಾಯಿತು? ನನಗೇನು ಆಗಿಲ್ಲಪ್ಪ, ನಾನು ಚೆನ್ನಾಗಿದ್ದೀನಿ. ನಿನಗೇನಾದ್ರೂ ಆಗಿದೆಯಾ ಅಂತ ಕೇಳಕ್ಕೆ ಬಂದೆ. ತಲೆಗೆಲ್ಲ ಏನಾದರೂ ಕೆಟ್ಟಿದೆಯಾ ನವ್ಯ ನಿನಗೆ? ಹೇಳು, ಬೇಕಿದ್ರೆ ಹಾಸ್ಪಿಟ್ಲಿಗೆ ತೋರಿಸೋಣ. ಏನಕ್ಕೆ ಹಿಂಗೆ ಆಡ್ತಿದ್ಯಾ? ಅವಳ ಉಚಿತರ ಅಲ್ಲ ಕಣೆ. ವರುಣ್ ಕೆಲಸಕ್ಕೆ ಬರಬೇಕು ಅಂದರೆ ನೀನು ಯಾಕೆ ರಿಕ್ವೆಸ್ಟ್ ಮಾಡೋಕೆ ಹೋಗಿದ್ಯಾ? ಬರ್ತಾ ಇರ್ತಾನೆ ಬಿಡು, ಹೆಂಗಾದ್ರೂ ಇರಲಿ, ನಮಗೇನು? ಹಾಂ, ಅವನಿಗೋಸ್ಕರ ನೀನು ಹೋಗಿ ಕೆಲಸಕ್ಕೆ ತೊಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ಯಾ? ಏನಾಗಿದೆ ನವ್ಯ ನಿನಗೆ? ಅವ್ನು ಮಾಡೋದೆಲ್ಲ ಮರ್ತ್ಬಿಟ್ಯಾ? ಇಷ್ಟೊಂದು ಒಳ್ಳೆಯವಳು ಆಗಬೇಡಪ್ಪ. ನೋಡು ಭವ್ಯ, ಅವ್ನ ಕೆಲಸ ಹೋಗಿದ್ದು ನನ್ನಿಂದ ಕಣೆ. ಅವತ್ತು ನಾವು ಊರಿಗೆ ನಾನು ಕರ್ಕೊಂಡು ಹೋಗಲಿಲ್ಲ ಅಂದಿದ್ರೆ ಅವ್ನು ಕೆಲಸ ಮಾಡ್ತಿದ್ದಲ್ವಾ. ಸೊ ನನ್ನಿಂದ ಅವ್ನ ಕೆಲಸ ಹೋಗಿದ್ದು ನಂಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಕೇಳಕ್ಕೆ ಹೋದೆ ಅಷ್ಟೇ. ಅದು ಅಲ್ಲದೆ ಅದರಿಂದ ನಿನಗೂ ಒಳ್ಳೇದಾಗುತ್ತೆ, ಅದಕ್ಕೋಸ್ಕರ ಕೇಳಕ್ಕೆ ಹೋಗಿದ್ದೆ. ಅದರಿಂದ ನನಗೆ ಒಳ್ಳೇದಾಗುತ್ತಾ? ನನಗೇನು ಒಳ್ಳೇದಾಗುತ್ತಾ? ಹೌದು ಕಣೆ, ನೀನು ಈಗ ವರುಣ್ ಜೊತೆ ಬಾಳಬೇಕು ಅಂದರೆ ಅವ್ನಿಗೊಂದು ಕೆಲಸ ಅಂತ ಇರಬೇಕಲ್ವಾ. ಆಗ ನೀನು ವರುಣ್ ಇಬ್ಬರು ಕೆಲಸ ಮಾಡಿದ್ರೆ ನಂದಿ ನೀನು ಚೆನ್ನಾಗಿ ನೋಡ್ಕೋಬೋದಲ್ವಾ, ಅದಕ್ಕೆ. ನಾನು ವರುಣ್ ಬಾಳಗ ಏನು ಮಾತಾಡ್ತಿದ್ಯಾ ನವ್ಯ ನೀನು? ಏನು ಮಾತಾಡ್ತಿದ್ಯಾ ನೀನು? ನೆನ್ನೆ ಹೋಗಿ ಏನು ಮಾತಾಡ್ಕೊಂಡು ಬಂದಿದ್ಯಾ ವರುಣ್ ಹತ್ರ? ಸರಿಯಾಗಿ ಏನು ಅಂತ ಹೇಳು, ಸುಮ್ಮನೆ ಏನೇನು ಮಾತಾಡಬೇಡ ನವ್ಯ ನೀನು. ಹೌದು ಕಣೆ ಭವ್ಯ, ಮೋಸ ಆಗಿದೆ ನನಗೆ ವರುಣಿಂದ. ಆದರೆ ಅದಕ್ಕಿಂತ ಜಾಸ್ತಿ ಮೋಸ ಆಗಿರೋದು ನಿನಗೆ. ನಾವು ಪಾಪ ನಂದಿನಿ ಇದ್ದಾಳೆ, ಮಗು ಇದ್ದಾಳೆ, ಅವಳಿಗೆ ಅಪ್ಪನ ಪ್ರೀತಿನೂ ಬೇಕು ಕಣೆ. ಆ ಮಗುನ ಅಪ್ಪನ ಪ್ರೀತಿಯಿಂದ ದೂರ ಮಾಡಬೇಡ ಕಣೆ ಭವ್ಯ. ನಿನ್ಗೆ ಅಪ್ಪನ ಪ್ರೀತಿ ಬಗ್ಗೆ ಏನೇ ಗೊತ್ತು ಹೇಳು? ನೋಡು, ನಾನು ಹೇಳ್ತಿದ್ದೀನಿ, ನಂದಿನಿಗೆ ಅಪ್ಪನ ಪ್ರೀತಿನೂ ಬೇಕು, ಅಮ್ಮನ ಪ್ರೀತಿನೂ ಬೇಕು. ನೀವಿಬ್ಬರು ಚೆನ್ನಾಗಿರ್ಬೇಕು ಕಣೆ, ಅದಕ್ಕೋಸ್ಕರ ನಾನು ಇದೆಲ್ಲ ಮಾಡ್ತಿದ್ದೀನಿ. ನೋಡು, ನೀನು ವರುಣ್ ಜೊತೆ ಚೆನ್ನಾಗಿ ಬಾಳಬೇಕು, ಅದಕ್ಕೆ ನಾನು ಒಪ್ಪಿಸ್ತೀನಿ ನಿನ್ನ ಅಂತ ನಾನು ವರುಣ್ ಮಾತು ಕೊಟ್ಟಿದ್ದೀನಿ. ಯಾರನ್ನ ಕೇಳ್ಬಿಟ್ಟು ಕೊಟ್ಟೆ ನವ್ಯ? ಯಾರನ್ನ ಕೇಳ್ಬಿಟ್ಟು ನೀನು ಮಾತು ಕೊಟ್ಟಂಗಂತ? ನೋಡು ನವ್ಯ, ನಾನು ಮತ್ತೆ ಅವನ ಜೊತೆ ಬಾಳೋದೆಲ್ಲ ಸುಳ್ಳು, ಅದೆಲ್ಲ ಆಗೋದಿಲ್ಲ ಕಣೆ. ನನಗೆ ಅವ್ನ ಕಂಡ್ರೇ ಆಗಲ್ಲ, ನಿನಗೆ ಗೊತ್ತು. ಅದರಲ್ಲಿ ಅವನ ಜೊತೆ ಜೀವನ ಮಾಡೋಕ್ಕಾಗುತ್ತೇನೆ? ಮಾಡಬೇಕು ಕಣೆ, ಮಾಡಬೇಕು. ಯಾಕೆಂದರೆ ಆ ಮಗುಗೋಸ್ಕರ ಮಾಡಬೇಕು ಅಲ್ವೇ? ನಿಮ್ಮಿಬ್ಬರು ಇದರಲ್ಲಿ ಆ ಮಗು ಯಾಕೆ ಅನಾಥ ಆಗಬೇಕು? ಆ ಮಗು ಅಪ್ಪ ಇದ್ದರೂ ಅಪ್ಪ ಇಲ್ದಿರೋ ಥರ ಬಾಳ್ಬೇಕಾ? ನನಗದು ಇಷ್ಟ ಆಗೋದಿಲ್ಲ ಭವ್ಯ. ನೋಡು, ನಾನು ನೀನು ವರುಣ್ನ ಮದುವೆ ಆಗಿದೆಯಾ ಅನ್ನೋದು ಗೊತ್ತಿರೋಕ್ಕಿಂತ ಮುಂಚೆಯಿಂದನೇ ಹೇಳ್ತಿದ್ದೀನಿ, ನೀನು ಯಾರಾದರೂ ಮದುವೆ ಆಗು ಅಂತ. ನೀನೇ ಆಗಲ್ಲ ಅಂತ ಹೇಳ್ತಿದ್ಯಾ, ಯಾರನ್ನ ತೋರಿಸಿದ್ರೂ ಆಗಲ್ಲ ಅಂತೀಯ. ಮತ್ತು ವರುಣ್ ಜೊತೆ ಬಾಳಕ್ಕೆ ಏನು ಕಷ್ಟ ನಿನಗೆ ಹೇಳು? ವರುಣ್ನ ನೀನು ಮರ್ತಿದ್ದೆ ಪೂರ್ತಿಯಾಗಿ. ಹೆಂಗಂದ್ರೆ ನೀನು ಬೇರೆಯವ್ರನ್ನ ಮದುವೆ ಆಗ್ಬೋದಿತ್ತಲ್ಲ. ಆದರೆ ನಿನ್ನ ಮನಸ್ಸಲ್ಲಿ ಇನ್ನೂ ವರುಣ್ ಇದ್ದಾನೆ, ಅದಕ್ಕೋಸ್ಕರ ನೀನು ಯಾರನ್ನೂ ಮದುವೆ ಆಗ್ತಿಲ್ಲ. ಮತ್ತು ಆ ಮಗುವು ಯಾಕೆ ಮೋಸ ಮಾಡ್ತಿದ್ಯಾ? ನೋಡು, ಆ ಮಗುಗೋಸ್ಕರ ನೀನು ವರುಣ್ ಜೊತೆ ಬಾಳಲೇಬೇಕು, ಬಾಳ್ತೀಯ. ನವ್ಯ ಪ್ಲೀಸ್ ನವ್ಯ, ಸುಮ್ಮನೆ ಇದೆಲ್ಲ ಮಾತಾಡಿ ನಾನು ನೆಮ್ಮದಿ ಹಾಳು ಮಾಡಬೇಡ ನೀನು. ನಂಗೆ ಇದೆಲ್ಲ ಇಷ್ಟ ಇಲ್ಲ. ನೋಡು, ನಂದಿನಿನ ಹೇಗೆ ನೋಡ್ಕೋಬೇಕಂತ ನಂಗೆ ಚೆನ್ನಾಗಿ ಗೊತ್ತಿದೆ, ನಾನು ನೋಡ್ಕೋತೀನಿ. ಈಗ ನೋಡ್ಕೊಂಡಿಲ್ವ 2.5 ವರ್ಷದಿಂದ? ಹೇಳು, ಸುಮ್ಮನೆ ಏನೇನೋ ಮಾತಾಡ್ಬೇಡ ಭವ್ಯ. ನವ್ಯ ನೋಡು, ನಾನು ಹೇಗೋ ನೋಡ್ಕೋತೀನಿ ನಂದಿನಿನ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಇದ್ಬಿಡು. ಸಾಧ್ಯನೇ ಇಲ್ಲ ಕಣೆ, ಸಾಧ್ಯನೇ ಇಲ್ಲ. ನಿನ್ನ ಲೈಫ್ನ ನಾನು ಸರಿ ಮಾಡೋ ತನಕ ನಾನು ನೆಮ್ಮದಿಯಾಗಿರೋಕ್ಕಾಗೋದಿಲ್ಲ. ನೋಡು, ನಾನು ಇನ್ನು ಮುಂದೆ ಆಫೀಸಲ್ಲಿ ಇರ್ತೀನೋ ಇಲ್ವೋ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಕಣೆ. ನನ್ನ ಲೈಫ್ ಬಗ್ಗೆ ನಾನು ಯೋಚನೆಯೂ ಮಾಡ್ತಾ ಇಲ್ಲ ಭವ್ಯ. ನನಗೆ ಆಫೀಸ್ನ ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಹೋಗ್ಬೇಡ ಅನಿಸ್ತಿದೆ. ಇಲ್ಲಾಂದರೆ ಕೆಲಸನೇ ಬೇಡ, ನಾನು ನಮ್ಮೂರಲ್ಲಿ ಹೋಗಿ ನಮ್ಮ ಅಪ್ಪ ಅಮ್ಮ ಜೊತೆ ಇರೋಣ ಅಂದ್ಕೊಂಡಿದ್ದೀನಿ. ಅಷ್ಟರಲ್ಲಿ ನಿಮ್ಮಿಬ್ಬರು ಲೈಫ್ನ ಸೆಟ್ಲ್ ಮಾಡಬೇಕಣೆ. ನಾನು ನೀವಿಬ್ಬರು ಖುಷಿಯಾಗಿರೋದನ್ನ ನೋಡಬೇಕು. ನೀನು ವರುಣ್ ನಂದಿನಿ 3 ಜನ ಚೆನ್ನಾಗಿರಬೇಕು. ನೀವಿಬ್ಬರು ಚೆನ್ನಾಗಿರೋದನ್ನ ನೋಡಿ ನಾನು ಇಲ್ಲಿಂದ ಹೊರಟೋಗ್ತೀನಿ ಕಣೆ. ನನಗೆ ಅದೊಂದೇ ದಾರಿ ಈಗಿರೋದು. ದಯವಿಟ್ಟು ಬೇಡ ಅನ್ಬೇಡ ಭವ್ಯ, ಪ್ಲೀಸ್. ಏನೇ ಮಾತಾಡ್ತಿದ್ಯಾ ನವ್ಯ? ಎಲ್ಲಿ ಹೋಗ್ತೀಯಾ ನೀನು? ನಮ್ಮನ್ನೆಲ್ಲ ಬಿಟ್ಟು ನೀನು ಎಲ್ಲೇ ಹೋಗ್ತೀಯಾ? ಪ್ಲೀಸ್ ನವ್ಯ, ಈ ಥರ ಎಲ್ಲ ಮಾತಾಡಬೇಡ, ನಂಗೆ ತುಂಬ ಬೇಜಾರಾಗುತ್ತೆ ಕಣೆ. ನಾನು ಎಲ್ಲಿ ಹೋಗ್ತೀನೋ ಇರ್ತೀನೋ ಅದೆಲ್ಲ ಆಮೇಲೆ. ನೀನಿಗೆ ವರುಣ್ ಜೊತೆ ಇರೋಕ್ಕೆ ಒಪ್ಕೋಬೇಕಷ್ಟೆ. ನಾನು ಬಾಸ್ ಹತ್ರ ಮಾತಾಡಿದ್ದೀನಿ, ವರುಣ್ ಬಂದರೆ ಕಳಿಸು ಅಂತ ಹೇಳಿದ್ದಾನೆ. ನಾನು ವರುಣ್ಗೊಂದು ಫೋನ್ ಮಾಡಿದ್ದೆ, ಬರ್ತಿದ್ದಾನೋ ಇಲ್ವೋ. ಅವ್ನು ಬಂದ ತಕ್ಷಣ ಬಾಸ್ ಹತ್ರ ಮಾತಾಡೋಕ್ಕೆ ಹೇಳ್ಬೇಕು. ನಾನು ಮೊದಲು ಈ ಕೆಲಸ ಕಾಯಮಾಗಬೇಕು, ಆಮೇಲೆ ನಿಮ್ಮಿಬ್ಬರ ವಿಷಯ ನಾನು ಮಾತಾಡ್ತೀನಿ, ಆಯಿತಾ?
ಓ ವರುಣ್ ಬಂದ್ಯಾ ಬಾಯಿಲಿ ನನ್ನ ಬಾಸ್ ಹತ್ರ ಮಾತಾಡಿದ್ದೀನಿ. ನೀನು ಅವ್ರನ್ನ ಹೋಗಿ ಮೀಟ್ ಮಾಡು, ರಿಕ್ವೆಸ್ಟ್ ಮಾಡ್ಕೊ, ಸಾರಿ ಕೇಳು ತಪ್ಪಾಯಿತು ಅಂತ. ಅವ್ರು ಒಪ್ಕೋತಾರೆ, ನಾನು ಮಾತಾಡಿದ್ದೀನಿ, ಹೋಗು. ಆಯಿತು ನವ್ಯ, ಆಯಿತು. ನೀನು ಯಾಕೆ ಇಷ್ಟು ಹಠ ಮಾಡ್ತಿದ್ಯಾ ನವ್ಯ? ಇವನಿಗೋಸ್ಕರ ಇಷ್ಟು ನಮ್ಮಿಬ್ರಿಗೂ ಮೋಸ ಮಾಡಿದ್ದಾನೆ ಕಣೆ ಅವನು. ಅವನಿಗೋಸ್ಕರ ನೀನು ಇಷ್ಟು ಕಷ್ಟಪಡ್ತಿದ್ಯಾ? ನಂಗೆ ಅರ್ಥನೇ ಆಗ್ತಿಲ್ಲ ನವ್ಯ ನಿನ್ನ ಬಗ್ಗೆ. ಆದರೆ ನನಗೆಲ್ಲ ಅರ್ಥ ಆಗ್ತಿದೆ ಕಣೆ ಭವ್ಯ. ನೀನು ವರುಣ್ ಮೇಲೆ ಸುಮ್ಮನೆ ಮೇಲೆ ಕೋಪ ತೋರಿಸ್ತೀಯ ಅಷ್ಟೇ. ಆಮೇಲೆ ಇನ್ನೂ ನಿಂಗೆ ಪ್ರೀತಿ ಇದೆ. ಅವನಿಂದ ದೂರ ಆಗೋಕೆ ಆಸೆ ಪಡಲ್ಲ ನೀನು. ನಂಗೆ ಚೆನ್ನಾಗಿ ಗೊತ್ತಿದೆ. ಅವ್ನು ಕಷ್ಟಪಡ್ತಾನೆ ಅಂದರೆ ಸಹಿಸ್ಕೊಳ್ಳಲ್ಲ ನೀನು. ನನಗೆಲ್ಲ ಚೆನ್ನಾಗಿ ಗೊತ್ತಿದೆ. ಆದರೆ ಮೇಲೆ ಆ ಥರ ಆಟ ಆಡ್ತೀಯ ಅಷ್ಟೇ ನೀನು. ನನಗೆಲ್ಲ ಗೊತ್ತು ನಿನ್ನ ಬಗ್ಗೆ. ನೀನು ಸುಮ್ಮನೆ ಡವ್ ಮಾಡಬೇಡ. ಸರಿ ಸರಿ, ನೋಡು, ನಾನು ವರುಣ್ ಹತ್ರನೂ ಮಾತಾಡಿದ್ದೀನಿ, ಅವನು ಒಪ್ಕೊಂಡಿದ್ದಾನೆ. ಈಗ ನೀನು ಒಪ್ಪಿಗೆ ಅಳದಷ್ಟೇ ಬಾಕಿ. ಒಪ್ಕೊಳ್ಳೋದೇನು? ಒಪ್ಕೊಂಡಿದ್ಯಾ? ನನಗೋಸ್ಕರ ನೀನು ಒಪ್ಕೊಂಡೇ ಒಪ್ಕೋತೀಯಾ? ಏನೇನೋ ಮಾತಾಡಿ ನಾನು ಕಟ್ಟಾಕಕ್ಕೆ ನೋಡಬೇಡ ನವ್ಯ. ನಿಂಗೆ ಹೆಂಗೆ ಅರ್ಥ ಆಗ್ತಿದೆಯಾ ನನ್ನ ಪರಿಸ್ಥಿತಿ ಅಲ್ವೇ? ನನ್ಗೆ ಅವ್ನ ಮುಖ ಕಂಡ್ರೆ ಆಗಲ್ಲ ಕಣೆ, ಅವನಿಗೂ ನನ್ನ ಮುಖ ಕಂಡ್ರೆ ಆಗಲ್ಲ. ಅಂಥದ್ರಲ್ಲಿ ನಾವಿಬ್ಬರು ಬಾಳಿ ಬದುಕೋದಂದ್ರೆ ಹೆಂಗೆ ನವ್ಯ? ಅವ್ನು ನನಗೆ ಮಾಡಿರೋ ಮೋಸನ ಹೆಂಗೆ ಮರೆಯೋಕ್ಕಾಗುತ್ತೆ? ಮರಿಬೇಕು ಕಣೆ, ಮರಿಬೇಕು ಭವ್ಯ. ಈಗ ನಾನು ಮರ್ತಿಲ್ವಾ? ಏನು ಮಾಡೋಕ್ಕಾಗಲ್ಲ. ಲೈಫ್ ಮುಂದೆ ಹೋಗ್ಬೇಕು ಅಂದರೆ ಇದನ್ನೆಲ್ಲ ಮರ್ತೇ ಹೋಗಬೇಕು. ನೋಡು, ವರುಣ್ ಕೆಲಸ ಮಾಡ್ತಿದ್ದಾನೆ, ನೀನು ಕೆಲಸ ಮಾಡ್ತಿದ್ಯಾ. ನೀವಿಬ್ಬರು ದುಡಿಯೋದ್ರಿಂದ ದುಡ್ಡಲ್ಲಿ ಚೆನ್ನಾಗಿರ್ಬೋದು ಕಣೆ. ನಂದಿನಿನೂ ಚೆನ್ನಾಗಿ ನೋಡ್ಕೋಬೋದು. ಅವನ ಹತ್ರ ಆಸ್ತಿ ಅಂತಸ್ತೆಲ್ಲ ಇಲ್ಲ ಅನ್ನೋದು ನಿಜಾನೇ. ಆದರೆ ಏನು ಮಾಡೋಕ್ಕಾಗುತ್ತೆ? ನೀವಿಬ್ಬರು ದುಡಿತಿದ್ದೀರಲ್ಲ, ಚೆನ್ನಾಗಿ ಬದುಕ್ಬೋದು ಅಂತ ನನಗನ್ಸುತ್ತೆ. ನೀವಿಬ್ಬರು ಅದೇ ವರುಣ್ ಈಗ ಒಂದು ಹೊಸ ಮನೆ ಮಾಡಿದ ಕಣೆ, ಬಾಡಿಗೆ ಮನೆ. ಅದನ್ನು ವಾಪಸ್ ಕೊಟ್ಬಿಟ್ಟಿದ್ದಾನೆ ಅನಿಸುತ್ತೆ. ಅದನ್ನು ಕೇಳಿ ನೋಡಿ. ನೀನು ವರುಣ್ ಆ ಮನೇಲೇ ಇರಿ ನಂದಿನಿ ಜೊತೆ. ನೀವು ಚೆನ್ನಾಗಿರಬೇಕು ಅಷ್ಟೇ, ನನಗೆ ಬೇರೆ ಇನ್ನೇನಿಲ್ಲ. ನೋಡು ಭವ್ಯ, ನಿಂಗೆ ವರುಣ್ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ಅಂತ ನಾನು ಬೇರೆಯವ್ರನ್ನ ಯಾರನ್ನಾದ್ರೂ ಮದುವೆ ಮಾಡ್ತಿದ್ದೆ ಹುಡುಕಿ. ಆದರೆ ನೀನು ಯಾರನ್ನೂ ಮದುವೆ ಆಗಲ್ಲ ಅಂತ ಹಠ ಮಾಡ್ತಿದ್ಯಾ. ಯಾರ ಜೊತೆನೂ ಇರೋಕ್ಕೂ ಇಷ್ಟಪಡಲ್ಲ ನೀನು. ಹಾಗಾಗಿ ನಾನು ವರುಣ್ನೇ ನಿನ್ಗೆ ಸರಿಯಾದ ಜೋಡಿ ಅಂತ ಅನ್ನಿಸ್ತಿದೆ. ಅದಕ್ಕೆ ಹೇಳ್ತಿದ್ದೀನಿ, ನೀನು ವರುಣ್ ಜೊತೆ ಚೆನ್ನಾಗಿರ್ತೀಯ ಕಣೆ. ನಿನ್ನ ಮನಸ್ಸಲ್ಲಿ ಇನ್ನೂ ವರುಣ್ ಇದ್ದಾನೆ ಪಾಪ. ನಂದಿನಿ ಚಿಕ್ಕ ಮಗು ಕಣೆ, ಆ ಮಗುಗೂ ಅಪ್ಪನ ಪ್ರೀತಿ ಸಿಗ್ದಿರೋ ಹಾಗೆ ಮಾಡಬೇಡ ಪ್ಲೀಸ್ ಭವ್ಯ, ಒಪ್ಕೊಳ್ಳೆ. ಮೀಟ್ ಮಾಡ್ತೀಯಾ? ಏನಂದ್ರು? ಹಾಂ ನವ್ಯ, ಒಪ್ಕೊಂಡ್ರು. ನಾಳೆಯಿಂದನೇ ಬಾ ಅಂತ ಹೇಳ್ತಾರೆ ಕೆಲಸಕ್ಕೆ. ತುಂಬ ಥ್ಯಾಂಕ್ಸ್ ನವ್ಯ, ತುಂಬ ತುಂಬ ಥ್ಯಾಂಕ್ಸ್. ನಾನು ಅಷ್ಟು ಮೋಸ ಮಾಡಿದ್ರು, ನಿನ್ಗೆ ಅಷ್ಟೆಲ್ಲ ತೊಂದರೆ ಕೊಟ್ಟಿದ್ರು, ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ನಂಗೆ ವಾಪಸ್ ಕೆಲಸ ಕೊಡಿಸ್ತಲ್ಲ. ಥ್ಯಾಂಕ್ ಯು ಸೋ ಮಚ್ ನವ್ಯ. ಪರವಾಗಿಲ್ಲ ವರುಣ್, ಅದು ನನ್ನಿಂದ ತಾನೇ ನಿನ್ನ ಕೆಲಸ ಹೋಗಿದ್ದು. ಅದಕ್ಕೆ ನಾನೇ ರಿಕ್ವೆಸ್ಟ್ ಮಾಡಿದೆ. ಸದ್ಯ ಒಪ್ಕೊಂಡ್ರಲ್ಲ, ತುಂಬ ಥ್ಯಾಂಕ್ಸ್. ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಮತ್ತು ವರುಣ್, ನಾನು ಬಬ್ಬಿನ ಹತ್ರ ಮಾತಾಡಿದ್ದೀನಿ. ನೀವಿಬ್ಬರು ಮಾತಾಡ್ಕೊಳ್ಳಿ, ಮಾತಾಡ್ಕೊಂಡು ಒಂದು ಒಳ್ಳೆ ಡಿಸಿಷನ್ ತಗೊಳ್ಳಿ, ಸರಿನಾ? ಸರಿ, ಮಾತಾಡಿ. ಭವ್ಯ, ಭವ್ಯ ಸಾರಿ ಭವ್ಯ, ನನ್ನಿಂದ ದೊಡ್ಡ ತಪ್ಪಾಗಿದೆ. ಯಾರು ಕ್ಷಮಿಸೋಕ್ಕಾಗ್ದಿರೋಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ನಿನ್ನ ವಿಷಯದಲ್ಲಿ, ನವ್ಯನ ವಿಷಯದಲ್ಲಿ. ಆದರೆ ನವ್ಯ ನನಗೆ ಒಳ್ಳೆ ಬುದ್ಧಿ ಕಲಿಸಿದ್ದಾಳೆ. ನಾನು ಬದಲಾಗಿದ್ದೀನಿ ಭವ್ಯ, ನಾನು ನಂಬು. ತಪ್ಪಾಗಿದೆ. ನೀನು ಕಾಲಿಗೆ ಬೇಕಾದ್ರೆ ಬಿದ್ದು ಕ್ಷಮೆ ಕೇಳ್ತೀನಿ. ನನ್ನ ಮಗಳಿಗೋಸ್ಕರ ಒಪ್ಕೋ ಭವ್ಯ. ನಾವಿಬ್ಬರು ನನ್ನ ಮಗಳಿಗೋಸ್ಕರ ಒಂದಾಗೋಣ ಮತ್ತೆ. ಪ್ಲೀಸ್ ಭವ್ಯ, ಪ್ಲೀಸ್. ಅದು ಹೇಗೆ ವರುಣ್ ಒಪ್ಕೊಬಿಟ್ಟೆ ನೀನು ಅವಳಿಗೆ ಕೇಳಿದ ತಕ್ಷಣ? ಹಾಂ, ನನಗಿಷ್ಟ ಇಲ್ಲ, ನಂಗೆ ನಿನ್ನ ಜೊತೆ ಭಾಳಕ್ಕೆ ಇಷ್ಟ ಇಲ್ಲ. ಸುಮ್ಮನೆ ಅವಳಿಗೆ ಹೇಳು. ಪ್ಲೀಸ್ ಭವ್ಯ, ಪಾಪ ನಮಗೋಸ್ಕರ ನವ್ಯ ಅಷ್ಟೆಲ್ಲ ಮಾಡ್ತಾಳೆ. ನಿನ್ನ ಮಗು ಬಗ್ಗೆ ಆದರೂ ಯೋಚನೆ ಮಾಡು ಪ್ಲೀಸ್. ನನಗೆ ಗೊತ್ತು ನಿಂಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ, ಕೋಪ ಇದೆ ಅಂತಲೂ ಗೊತ್ತು. ಆದರೆ ಮುಂದೆ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಭವ್ಯ, ಪ್ಲೀಸ್ ಒಪ್ಕೋ. ಆಯಿತು, ಸರಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ತುಂಬ ಖುಷಿಯಾಗುತ್ತೆ, ತುಂಬ ಥ್ಯಾಂಕ್ಸ್. ದಯವಿಟ್ಟು ನನ್ನ ವೀಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆಲ್ಲ ತುಂಬ ಥ್ಯಾಂಕ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.